ಹಲೋ ಗಾಯ್ಸ್, ಇವತ್ತು ನಾನು ನನ್ನ ಸಿಂಪಲ್ ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡ್ತಾಯಿದ್ದೀನಿ. ಈ ವ್ಲಾಗಿಂದ ಎಲ್ಲ ಮಮ್ಮಾಸು ಮತ್ತು ಎಲ್ಲ ಹೌಸ್ ವೈಫು ರಿಲೇಟ್ ಆಗೇ ಆಗ್ತೀರ. ಬೆಳಗ್ಗೆ ಬೇಗ ಎದ್ದು ಫಸ್ಟ್ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತಾಯಿದ್ದೀನಿ. ಇವತ್ತು ರವೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನನ್ನ ಮಗನಿಗೂ ಇವಾಗ ಅವನು ಪ್ರಿ-KGಗೆ ಹೋಗ್ತಿದ್ದಾನೆ. ಅವನದು ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಆ ಕಾರಣದಿಂದ ಅವ್ನಿಗೇನು ಬೇಕೋ ಅದನ್ನು ನೋಡಿ ಕಂಫರ್ಟೇಬಲಾಗಿ ಅವ್ನಿಗೇನು ಬೇಕೋ ನೋಡಿಬಿಟ್ಟು ನಾನು ಟಿಫನ್ ರೆಡಿ ಮಾಡ್ತೀನಿ. ಅದಕ್ಕೆ ಇವತ್ತು ರವೆ ರೊಟ್ಟಿ ಮಾಡೋಣ ಅಂದ್ಕೊಂಡೆ. ಅದಕ್ಕೋಸ್ಕರ ಎಲ್ಲ ಚಾಪಿಂಗ್ ಮಾಡ್ಕೊಳಕ್ಕೆ ಆನಿಯನ್ ಎಲ್ಲ ಬಿಡಿಸಿ ಇಟ್ಕೋತಾ ಇದ್ದೆ. ಆ್ಯಂಡ್ ನಮ್ಮನೇಲಿ ಚಾಪಿಂಗ್ ಬೋರ್ಡ್ ಇಲ್ದಿರೋ ಕಾರಣದಿಂದ ನಾನು ಟೈಲ್ಸ್ ಮೇಲೆ ಕಟ್ ಮಾಡ್ಕೊತೀನಿ. ಯಾರೇನು ಅಂದ್ಕೋಬೇಡಿ ಪ್ಲೀಸ್, ಚೆನ್ನಾಗಿ ಕ್ಲೀನ್ ಮಾಡೇ ಕಟ್ ಮಾಡ್ಕೊತೀನಿ. ಚಾಪಿಂಗ್ ಬೋರ್ಡ್ ತರಬೇಕು, ಡಿಮಾರ್ಟ್ಗೆ ಹೋದಾಗ ತರೋಣ ಅಂತ ಅನ್ಕೋತಾ ಇದ್ದೀನಿ. ಟೈಮ್ ಸಿಗ್ತಾಯಿಲ್ಲ, ಹೋದಾಗ ತೊಗೊಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವೀಡಿಯೋ, ಅಂದರೆ ಮಾರ್ನಿಂಗ್ ರೂಟೀನ್ ಶೇರ್ ಮಾಡ್ತಾರೋ ಫಸ್ಟ್ ವೀಡಿಯೋ ಇದು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ, ನನ್ನ ಚಾನಲ್ನ ಗ್ರೋ ಮಾಡಿ. ನಾನು ಅಂದ್ಕೊಂಡಿರೋ 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ಸ್ನ ಪ್ಲೀಸ್ ಕಂಪ್ಲೀಟ್ ಮಾಡಿಕೊಡಿ. ಹಾಗೆ ಆನಿಯನ್ ಕಟ್ ಆಯಿತು, ಚಿಲ್ಲಿನೂ ಕಟ್ ಮಾಡಿಕೊಂಡೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ತೆಂಗಿನ ತುರಿ ಇಷ್ಟೆಲ್ಲ ಹಾಕ್ಬಿಟ್ಟು ನಾನು ರವೆನ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಫಸ್ಟೇ ನೆನೆಸಿಟ್ಟಿದ್ದೆ ಸ್ವಲ್ಪ ಹೊತ್ತು. ಇವಾಗ ಇವೆಲ್ಲ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡ್ರೆ ಆಗುತ್ತೆ. ಅದೆಲ್ಲ ಆದಮೇಲೆ ನಾನು 1 ಕಪ್ಪು ನನಗೋಸ್ಕರ ಬ್ಲ್ಯಾಕ್ ಕಾಫಿ ರೆಡಿ ಮಾಡ್ಕೋತೀನಿ. ಯಾಕಂದರೆ ನಮ್ಮ ಕೆಲಸಗಳಲ್ಲಿ ನಮ್ಮದು ನಾವು ಮರಿಬಾರ್ದಲ್ಲ, ಆ ಕಾರಣದಿಂದ ನಾನು ಅದನ್ನು ಮಾಡ್ಕೋತೀನಿ. ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ನೆಕ್ಸ್ಟ್ ನಾನು ಹೋಗೋದೆ ನೀರು ಕಾಯಿಸೋಕ್ಕೋಸ್ಕರ. ನನ್ನ ಮಗನಿಗೆ ನೀರು ಕಾಯಿಸ್ಬೇಕು. ನೀರು ಕಾಯಿಸಿ ನಾವು ಮೋಸ್ಟ್ ಆಫ್ ದ ಟೈಮ್ ಒಲೆಯಲ್ಲೇ ನೀರು ಕಾಯಿಸೋದು. ಅದರಿಂದ ನಾನು ಹೋಗಿ ಒಲೆಯಲ್ಲೇ ನೀರು ಕಾಯಿಸ್ತೀನಿ. ಒಲೆಯಲ್ಲಿ ನೀರು ಕಾಯಿಸಿ ಅವ್ನು ನೆಬ್ಬರಿಸಿ ಸ್ನಾನ ಮಾಡಿಸೋ ಅಷ್ಟರಲ್ಲಿ ಸರೋಗುತ್ತೆ ಅಂತ ಒಲೆಯಲ್ಲೇ ನೀರು ಕಾಯಿಸ್ತೀನಿ. ನೋಡಿ, ನಾನಿಲ್ಲಿ ರೊಟ್ಟಿಗೆಲ್ಲ ಹಾಕ್ಕೊಂಡು ಮಿಕ್ಸ್ ಕೂಡ ಮಾಡ್ಕೊಬಿಟ್ಟೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ರವೆ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ. ಇಲ್ಲಿ ತೆಂಗಿನಕಾಯಿ ಕೂಡ ತುರ್ಕೊಂಡು ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ತೆಂಗಿನಕಾಯಿ ಅಂದರೆ 2 ಚೂರು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ತುರ್ಕೊಂಡು ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಕಿಚನ್ನು ಒಟ್ಟಿಗೆ ಹಂಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ. ಯಾಕಂದರೆ ಪದೇ ಪದೇ ಕ್ಲೀನ್ ಮಾಡೋಕ್ಕಾಗಲ್ಲ, ಟೈಮು ಅಷ್ಟು ಸಿಗೋಲ್ಲ. ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಬಿಡ್ತೀನಿ. ಆ್ಯಂಡ್ ನಾನು ಬ್ಲ್ಯಾಕ್ ಕಾಫಿ ಕೂಡ ಇಲ್ಲಿ ರೆಡಿಯಾಗಿದೆ. ಫಸ್ಟು ಬಿಸಿನೀರು ಕಾಯಕ್ಕೆ ಇಟ್ಬಿಟ್ಟು ನಾನು ಮಾಮೂಲಿ ಕಾಫಿ ಪೌಡರ್ಗೆ ಬಿಸಿನೀರು ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ಒಲೆನೂ ಕೂಡ ಇಲ್ಲಿ ಕಾಯಿಸ್ತಾ ಇದ್ದೆ. ಚೆನ್ನಾಗಿ ಬಿಸಿ ಆಗುತ್ತೆ. ಆ್ಯಂಡ್ ಒಲೆಯದು ನೀರು ತುಂಬ ಒಳ್ಳೆಯದು ಅಂತಾರೆ ಮಕ್ಕಳಿಗೆ. ಆ ಕಾರಣದಿಂದ ನಾನು ಚಿಕ್ಕ ವಯಸ್ಸಿಂದನೂ ನಾನು ಒಲೆ ನೀರಲ್ಲೇ ಹುಟ್ಟಿದಾಗಿಂದನೂ ಒಲೆ ನೀರಲ್ಲೇ ಅವನಿಗೆ ಸ್ನಾನ ಮಾಡಿಸ್ತಾ ಇರೋದು. ಆ ಕಾರಣದಿಂದ ಒಲೆಯಲ್ಲೇ ಆದಷ್ಟು ಕಾಯ್ಸೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಏನಾನ ಎಮರ್ಜೆನ್ಸಿ ಇರೋ ಟೈಮಲ್ಲಿ ನಾವು ಗೀಝರ್ ಆನ್ ಮಾಡ್ಕೊಡ್ತೀವಿ ಹೊರತು ಆದಷ್ಟು ಒಲೆಯಲ್ಲೇ ಟ್ರೈ ಮಾಡ್ತೀನಿ ನಾನು ಕಾಯ್ಸೋಕ್ಕೆ. ಅದೆಲ್ಲ ಆಯಿತು. ನನ್ನ ಮಗನ ಸ್ನಾನ ಎಲ್ಲ ಮಾಡಿಸಾದ್ಮೇಲೆ ನೆಕ್ಸ್ಟ್ ಬಂದಿದ್ದೆ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಅವ್ನು ಟಿಫಿನ್ ಬಾಕ್ಸ್ಗೂ ಹಾಕಬೇಕು, ಅವನು ತಿಂತಾನೆ ಇವಾಗ. ಅದಕ್ಕೋಸ್ಕರ ಒಂದು ಪ್ಯಾನ್ ಇಟ್ಕೊಂಡು ಮಾಮೂಲಿ ರವೆನ ರೊಟ್ಟಿ ತಟ್ಕೋತೀನಿ. ಈ ಟೈಮ್ಗೆ ಕರೆಂಟ್ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ಲ. ಆ ಕಾರಣದಿಂದ ನಿಮ್ಗೆ ಈ ಥರ ಕಾಣಿಸುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಆದಷ್ಟು ನಾನು ತೆಳ್ಳಗೆ ತಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ತೆಳ್ಳಗೆ ತಟ್ಟಿದಷ್ಟು ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ದಪ್ಪ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ನನ್ನ ಮಗನ ಚೂರು ತೆಳ್ಳಗೆ ತಟ್ಕೊಟ್ರೆ ತಿನ್ಕೋತಾನೆ. ಅದಕ್ಕೋಸ್ಕರ ಆದಷ್ಟು ತೆಳ್ಳಗೆ ತರ್ತೀನಿ. ಇದಕ್ಕೆ ಸಾಂಬಾರು ಪಲ್ಯ ಅಂಥವು ಏನು ಬೇಡ, ರೊಟ್ಟಿನೇ ತಿನ್ಬೋದು, ಹಂಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಅವನಿಗೆ ತುಪ್ಪ ಹಾಕಿ ಮಾಡ್ತೀನಿ. ನಾವೆಲ್ಲ ಎಣ್ಣೆ ಯೂಸ್ ಮಾಡ್ಕೋತೀವಿ, ಬಟ್ ಅವನಿಗೆ ತುಪ್ಪ ಹಾಕಿ ಮಾಡ್ತೀನಿ. ತುಪ್ಪ ಎಲ್ಲ ಹಾಕಿ ಮಾಡಾದ್ಮೇಲೆ ನಮ್ಮ ರೊಟ್ಟಿನೂ ರೆಡಿ ಆಗುತ್ತೆ. ರೊಟ್ಟಿ ಎಲ್ಲ ರೆಡಿ ಆದಮೇಲೆ ಅವನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡಿ ಅವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಕಿಚನ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ. ನೋಡಿ, ಇಷ್ಟೊಂದು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಆಯಿತು. ಇದೇ ನನ್ನ ಸಿಂಪಲ್ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫರ್ಗೆಟ್ ಟು ಸಬ್ಸ್ಕ್ರೈಬ್.